ಅಪ್ಪ ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚುಚ್ಚಾಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ, ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ. ಈಗ ಟೈಮ್ ಕೊಡು ಅಂದ್ರೆ ಹೇಗೆ? ಆವತ್ತೇನೋ ಬಾಯಿ ಮಾತಿಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಅಪ್ಪ ಪ್ಲೀಸ್ ಏನಾದ್ರೂ ನೆಪ ಹೇಳಿ ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ತಗೊಳ್ಳಿ. ಓ, ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್ ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡಿದಾಗಿದೆ? ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ್ಲ ಕೇಳಿದ್ದು, ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ, ಓಕೆ ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಬಿಡೋಣ ಅಂತ. ಅಪ್ಪ ಇನ್ವಿಟೇಷನ್ ಕೊಡಿ. ತಗೊಂಬ. ನಾನು ಮನಸ್ಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮದುವೆಲಿ ಫಸ್ಟ್ ಪ್ರಿಫರೆನ್ಸು ನನಗೆ ಅಂತ ಆಯ್ತು? ಓನ್ಲಿ ಅತಿಥಿಯಾಗಿ ಮಾತ್ರ. ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್. ನಾನ್ ಬರ್ದೇ ಇದ್ರೆ ಈ ಮದುವೆ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ. ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ. ಒಳ್ಳೆಯದು. ಬಾಮ್ಮ.